ಪೋರಿ ಚಿನ್ನದ ಚೋರಿಯ ಕರಾಳ ಚರಿತ್ರೆ ಬಗ್ಗೆದಷ್ಟು ಬಯಲಾಗ್ತಾ ಇದೆ. ನಟಿ ರನ್ಯಾ ಬಂಧನದ ಬೆನ್ನಲ್ಲೇ ಸ್ಫೋಟಕ ರಹಸ್ಯ ರಿವೀಲ್ ಆಗ್ತಾ ಇದೆ. ಚಿನ್ನದ ಚೋರಿಯ ಕರಾಳ ಚರಿತ್ರೆ ಬಗ್ಗೆದಷ್ಟು ಬಯಲಾಗ್ತಾ ಇದೆ. ನಟಿ ರನ್ಯಾ ಬಂಧನದ ಬೆನ್ನಲ್ಲೇ ಸ್ಫೋಟಕ ರಹಸ್ಯಗಳು ಕೂಡ ಒಂದೊಂದಾಗಿ ರಿವೀಲ್ ಆಗ್ತಾ ಇದೆ. ಗೋಲ್ಡ್ ಸ್ಮಗ್ಲರ್ ರನ್ಯಾ ರಾವ್ಗೆ ಹಲವು ಪ್ರಭಾವಿಗಳು ಸಾಥ್ ನೀಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ರಾಜ್ಯದ ಹಲವು ರಾಜಕೀಯ ನಾಯಕರ ಜೊತೆ ರನ್ಯಾ ನಂಟಿತ್ತ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ರಾಜಕಾರಣಿಗಳ ಜೊತೆ ಕೂಡ ಸಂಪರ್ಕ ಇತ್ತ ಅನ್ನುವಂತಹ ಪ್ರಶ್ನೆ ಅಶ್ವವೇಗ ಬಿಚ್ಚಿಡ್ತಾ ಇದೆ. ಮಾಣಿಕ್ಯ ನಟಿಯ ಬೆಚ್ಚಿ ಬೀಳಿಸುವ ಸೀಕ್ರೆಟ್ ಅಂತಾನೆ ಹೇಳಬಹುದು. ಅಂದ್ರೆ ದುಬೈನಿಂದ ಅಕ್ರಮವಾಗಿ ಚಿನ್ನ ಸಾಗಾಟದ ವೇಳೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಿಕ್ಕಿಬಿದ್ದಂತಹ ನಟಿಯ ಒಂದು ರಹಸ್ಯಗಳೇನಿದೆ ಒಂದೊಂದಾಗಿ ಬಟಾ ಬಯಲಾಗ್ತಾ ಇದೆ. ಅವರಿಗೆ ಪ್ರಭಾವಿ ನಾಯಕರ ನಂಟಿತ್ತಂತೆ. ಹಾಗೆ ನಟಿ ರನ್ಯಾ ಬಂಧನ ಆದಮೇಲೆ ಅವರನ್ನ ವಿಚಾರಣೆಗೊಳಪಡಿಸಿದಾಗ ಒಂದೊಂದೇ ರಹಸ್ಯ ರಿವೀಲ್ ಆಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ಗೆ ಕೆಲವೊಂದಷ್ಟು ಪ್ರಭಾವಿಗಳ ಕೈವಾಡ ಇದೆಯಂತೆ. ರನ್ಯಾ ಅರೆಸ್ಟ್ ಆಗ್ತಿದ್ದಂತೆ ಕೈ ಪ್ರಭಾವಿಗಳ ಸಚಿವರಿಗೆ ಢವ ಶುರುವಾಗಿದೆ. ಮಹತ್ವದ ಖಾತೆಯನ್ನ ಕೂಡ ಪಡ್ಕೊಂಡಿದ್ದಾರೆ. ಮಿನಿಸ್ಟರ್ಸ್ಗೆ ಸಂಕಷ್ಟ ಸಾಧ್ಯತೆ ಇದೆ. 3 ತಿಂಗಳ ಹಿಂದೆ ನಡೆದಿತ್ತು ರನ್ಯಾ ಮದುವೆಯಲ್ಲಿ ಮಂತ್ರಿಗಳು ಕೂಡ ಭಾಗಿಯಾಗಿದ್ರು, ಪಾಲ್ಗೊಂಡಿದ್ರು. ಬಂಗಾರದ ಬೆಡಗಿ ಮದುವೆಯಲ್ಲಿ ಸಚಿವರು ಕುಣಿದು ಕುಪ್ಪಳಿಸಿದ್ರು. ನಟಿ ರನ್ಯಾ ಬಂಧನದ ಬೆನ್ನಲ್ಲೇ ತಬ್ಬಿಬ್ಬಾಗಿದ್ದಾರೆ ಕಾಂಗ್ರೆಸ್ ಮಿನಿಸ್ಟರ್. ಮಂತ್ರಿಗಿರಿ ಕೈ ತಪ್ಪೋ ಭೀತಿಯ ಹಿನ್ನೆಲೆ ಡ್ಯಾಮೇಜ್ ಕಂಟ್ರೋಲ್ಗೆ ಯತ್ನ ಮಾಡಲಾಗ್ತಾ ಇದೆ. ರನ್ಯಾ ಅರೆಸ್ಟ್ ಆಗ್ತಾ ಇದ್ದಂತೆ ಕೈ ಪ್ರಭಾವಿ ಸಚಿವರ ಒಬ್ಬರಿಗೆ ಢವ ಶುರುವಾಗಿದೆ. ಭಯಭೀತರಾಗಿದ್ದಾರೆ. ಮಹತ್ವದ ಅಕೌಂಟ್ ಒಂದನ್ನು ಕೂಡ ಪಡ್ಕೊಂಡಿರುವಂತಹ ಮಿನಿಸ್ಟರ್ಗೆ ಸಂಕಷ್ಟ ಸಾಧ್ಯತೆ ಇದೆ. ಯಾಕಂದ್ರೆ 3 ತಿಂಗಳ ಹಿಂದೆ ರನ್ಯಾ ಅವರ ಮದುವೆ ವಿಜೃಂಭಣೆಯಿಂದ ಅದ್ಧೂರಿಯಿಂದ ನಡೆದಿತ್ತು. ಆ ಮದುವೆಗೆ ಆ ಮಿನಿಸ್ಟರ್ ಹೋಗಿದ್ರು, ಕುಣಿದು ಕುಪ್ಪಳಿಸಿದ್ರು. ಹಾಗಾಗಿ ಅವ್ರಿಗೂ ಕೂಡ ಭಯ ಶುರುವಾಗಿದೆ. ಎಲ್ಲಾದ್ರೂ ಒಂದು ಕಡೆ ನಾನು ಕೂಡ ಸಿಲುಕಿಕೊಳ್ಳುವಂತಹ ಸಾಧ್ಯತೆ ಇದೆಯೇ ಅನ್ನುವಂತಹ ಭಯ ಶುರುವಾಗಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಅವರ ಇನ್ವಿಟೇಷನ್ ಅನ್ನ ನೋಡ್ತಾ ಇದ್ದೀರಾ. ವೆಡ್ಡಿಂಗ್ ಇನ್ವಿಟೇಷನ್ ಅದು 3 ತಿಂಗಳ ಹಿಂದೆ ನಡೆದಿದ್ದಂತಹ ಮದುವೆ. ಆ ಮದುವೆಗೆ ಕೈ ಸಚಿವ ಒಬ್ರು ಹೋಗಿದ್ರು. ಬಂಗಾರದ ಬೆಡಗಿ ಮದುವೆಯಲ್ಲಿ ಕುಣಿದು ಕುಪ್ಪಳಿಸಿದ್ರು ಸಚಿವರು. ನಟಿ ರನ್ಯಾ ಬಂಧನದ ಬೆನ್ನಲ್ಲೇ ಈಗ ತಬ್ಬಿಬ್ಬಾಗ್ಬಿಟ್ಟಿದ್ದಾರೆ. ಏನು ಮಾಡೋದಕ್ಕೆ ಆಗ್ತಾ ಇಲ್ಲ. ಎಲ್ಲಾದ್ರೂ ಮಂತ್ರಿಗಿರಿ ಕೈ ತಪ್ಪಿಡುತ್ತಾ ಅನ್ನುವಂಥ ಭೀತಿಯಲ್ಲಿದ್ದಾರೆ. 3 ತಿಂಗಳ ಹಿಂದೆ ಅದ್ದೂರಿಯಾಗಿ ಮದುವೆಯಾಗಿದ್ರು ನಟಿ ರನ್ಯಾ. ಅಶ್ವವೇಗ ಬಳಿ ರನ್ಯಾ ಮದುವೆಯ ಆಮಂತ್ರಣ ಪತ್ರಿಕೆಯ ಪ್ರತಿ ಕೂಡ ಇದೆ. 27/11/2024 ತಾರೀಕು ತಾಜ್ ವೆಸ್ಟ್ ಎಂಡ್ ನಲ್ಲಿ ಅದ್ದೂರಿಯಾಗಿ ಕಲ್ಯಾಣ ನಡೆದಿತ್ತು. ಜತಿನ್ ಹುಕ್ಕೇರಿ ಜೊತೆ ಮದುವೆಯಾಗಿದ್ರು ಆರೋಪಿ ರನ್ಯಾ ರಾವ್. ಸೀಮಾ ವಿಜಯ್ ಕುಮಾರ್ ಹುಕ್ಕೇರಿ ಪುತ್ರನ ಜೊತೆ ಮದುವೆ ಆಗಿರೋದು. ರೋಹಿಣಿ ರಾಮಚಂದ್ರ ರಾವ್ ಹಿರಿಯ ಪುತ್ರಿ ರನ್ಯಾ ರಾವ್. ಅಂದ್ರೆ 3 ತಿಂಗಳ ಹಿಂದೆ ಅದ್ದೂರಿಯಾಗಿ ಮದುವೆ ತಾಜ್ ವೆಸ್ಟ್ ಎಂಡ್ ನಲ್ಲಿ ಆಗಿತ್ತು. ಹಾಗೆ 27/11/2024 ತಾಜ್ ವೆಸ್ಟ್ ನಲ್ಲಿ ಅದ್ದೂರಿಯಾಗಿ ಮದುವೆ ಆಗಿತ್ತು. ಈಗ ಮೂಡ್ತಾ ಇರುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕೈ ಸಚಿವ ಈ ಒಂದು ಕೇಸ್ನಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದೇನಾದರೂ ಬಹಿರಂಗ ಆದರೆ ಮಂತ್ರಿಗಿರಿಯಿಂದ ಏನು ಅವ್ರನ್ನ ತೆಗೆದಾಕ್ತಾರೆ ಅನ್ನುವಂಥ ಹೆದರಿಕೆಯಲ್ಲಿ ಕೂಡ ಢವ ಶುರುವಾಗಿದೆ ಸಚಿವರಿಗೆ. ಇನ್ನು ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ರನ್ಯಾ ಯಾವಾಗ ಅರೆಸ್ಟ್ ಆದ್ರು ಎಲ್ಲೋ ಒಂದ್ ಕಡೆ ಕೈ ನಾಯಕರು ಢವ ಶುರುವಾಗಿದೆ. ಹೆದರಿಕೆಯಿಂದ ಭೀತಿಗೆ ಕೂಡ ಒಳಗಾಗಿದ್ದಾರೆ. ಆ ಸಚಿವರು ಅನ್ನುವಂತಹ ಹಿನ್ನೆಲೆ ಏನಾದರೂ ಇದೆಯಾ ಅಥವಾ ಡೀಟೇಲ್ಸ್ ಏನಾದರೂ ಇದೆಯಾ ಶರತ್? ಡಯಾನಾ, ಏನು ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರನ್ಯಾ ರಾವ್ ಈಗಾಗಲೇ DRI ಅಧಿಕಾರಿಗಳಿಂದ ಬಂಧನವಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಹಲವೊಂದಿಷ್ಟು ಓಟದ ಮಾಹಿತಿಗಳು ಹೊರಗೆ ಬರ್ತಿರುವಂತದ್ದು. ಏನು 12 ಕೋಟಿಗೂ ಅಧಿಕ ಮೌಲ್ಯದ ಗೋಲ್ಡ್ ಅನ್ನ ಸೀಸ್ ಅನ್ನ ಮಾಡಿದ್ರು. ತದನಂತರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ರನ್ಯಾ ರಾವ್ಗೆ ಸಂಬಂಧಪಟ್ಟಂತ ಒಂದು ವಿಚಾರ ಬೆಳಕಿಗೆ ಬರ್ತಾ ಇರೋದು ಏನಂತ ಹೇಳಿದ್ರೆ, ಈ ಹಿಂದೆ ಇವರ ಜೊತೆಗೆ ಒಂದಿಷ್ಟು ಜನ ಗ್ಯಾಂಗ್ ಕೂಡ ಇರುವಂತಹ ಸಾಧ್ಯತೆ ಇದೆ. ಕಾರಣ ಇವರು ಬರೀ ಗೋಲ್ಡ್ ಅನ್ನ ಸಾಗಾಟ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಗೋಲ್ಡ್ ಅನ್ನ ತಂದುಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಮತ್ತೆ ಅವರಿಗೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕಮಿಷನ್ ಕೂಡ ದೊರೆಯುವಂತಹ ಸಾಧ್ಯತೆ ಇತ್ತು. ಇದಕ್ಕೆ ವಿಚಾರವಾಗಿ ಕೂಡ ತನಿಖೆಯನ್ನು DRI ಅಧಿಕಾರಿಗಳು ನಡೆಸ್ತಾ ಇರುವಂತದ್ದು. ಜೊತೆಗೆ ಈ ರಾಜಕೀಯ ಬಳಿಕೂ ಕೂಡ ಇದೊಂದು ಪ್ರಕರಣ ತಗಲಾಕೊಳ್ಳುವಂತಹ ಸಾಧ್ಯತೆ ಸದ್ಯಕ್ಕೆ ಕಂಡು ಬರ್ತಾ ಇರುವಂತದ್ದು. ಕಾರಣ ಒಬ್ರು ಸಚಿವರು ಕೂಡ ಇವರ ಮದುವೆಯಲ್ಲಿ ಒಂದು ಭಾಗವನ್ನ ವಹಿಸಿದ್ರು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರದ ವಿಚಾರಗಳು ಕೂಡ ಅವರಿಗೆ ಗೊತ್ತಿರಬಹುದು ಎನ್ನುವಂತ ಒಂದು ವಿಚಾರ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. 3 ತಿಂಗಳ ಹಿಂದಷ್ಟೇ ರನ್ಯಾ ರಾವ್ ಮದುವೆ ಕೂಡ ನಡೆದಿತ್ತು. ಜತಿನ್ ಅನ್ನುವಂತ ಒಬ್ಬ ವ್ಯಕ್ತಿಯ ಜೊತೆಗೆ ರನ್ಯಾ ರಾವ್ ಮದುವೆ ಕೂಡ ನಡೆದಿತ್ತು. ಜೊತೆಗೆ 3 ತಿಂಗಳ ಆ ಮದುವೆ ಏನೋ ನಡೆದಿತ್ತು, ಅದಾದ ನಂತರ ಈ ದಂಧೆಗೆ ಇವರು ಇಳಿದಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ DRI ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಡಯಾನಾ, ಓಕೆ, ಥ್ಯಾಂಕ್ ಯು ಶರತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ನಟಿ ರನ್ಯಾ ರಾವ್ ವಿರುದ್ಧದ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ನಟಿ ರನ್ಯಾ ರಾವ್ ಜಾಮೀನು ಅರ್ಜಿ ವಿಚಾರಣೆಯಾಗುತ್ತೆ. ಆರ್ಥಿಕ ಅಪರಾಧಗಳ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಯಾಗುವುದು. ನಟಿ ರನ್ಯಾ ರಾವ್ ವಿರುದ್ಧದ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ನಟಿ ರನ್ಯಾ ರಾವ್ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಈ ವಿಚಾರಣೆ ಆರ್ಥಿಕ ಅಪರಾಧಗಳ ಕೋರ್ಟ್ನಲ್ಲಿ ನಡೆಯುತ್ತೆ. ಮತ್ತೊಂದು ಕಡೆ ರನ್ಯಾ ರಾವ್ ಟ್ರಾವೆಲ್ ಹಿಸ್ಟರಿಯನ್ನು ಕೂಡ ಪರಿಶೀಲನೆ ನಡೆಸಲಾಗುತ್ತೆ. ಡಿಆರ್ಐ ತಂಡದಿಂದ ಮತ್ತಷ್ಟು ತನಿಖೆ ಚುರುಕುಗೊಂಡಿದೆ. ರನ್ಯಾ ರಾವ್ ವಿದೇಶ ಪ್ರವಾಸದ ಬಗ್ಗೆ ಮಾಹಿತಿ ಕೂಡ ಸಂಗ್ರಹಿಸಲಾಗ್ತಾ ಇದೆ. ಇನ್ನು ಅಕ್ರಮ ವಹಿವಾಟಿನ ಬಗ್ಗೆ ಕೂಡ ಇಡಿಗೆ ಕೆಲವೊಂದಷ್ಟು ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡುವ ಸಾಧ್ಯತೆ ಕೂಡ ಇದೆ. ಇವತ್ತು ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಸಾಧ್ಯತೆ ಇದೆ. ಅಂದ್ರೆ ಇನ್ನು ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಹಾಗಾಗಿ ಟ್ರಾವೆಲ್ ಹಿಸ್ಟರಿ ಏನಿದೆ ಅದನ್ನು ಕೂಡ ಇವತ್ತು ಪರಿಶೀಲನೆ ಮಾಡುವ ಸಾಧ್ಯತೆ ಇದೆ.